ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು, ಇತಿಹಾಸ ಸೇರುವುದು ಒಬ್ಬನ ಹೆಸರು ಎಂಬ ಅಂಬೇಡ್ಕರ್ ಅವರ ಸ್ಫೂರ್ತಿದಾಯಕ ಸಾಲುಗಳನ್ನು ಸ್ಮರಿಸುತ್ತಾ National flag salute. ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಧ್ವಜಾರೋಹಣವನ್ನು ನಮ್ಮ ಎಲ್ಲ ಗಣ್ಯರು ನೆರವೇರಿಸಿದ್ದಾರೆ. ಗಣರಾಜ್ಯ ದಿನದ ಶುಭಾಶಯಗಳು. ಗಣರಾಜ್ಯ ದಿನದ ಮಹತ್ವ ನಾವು ಹೇಳುವ ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ಆಲ್ರೆಡಿ ತುಂಬಾ ಅದರ ಬಗ್ಗೆ On this day in 1950, the Constitution of India came into the force. Our Constitution gives us rights and duties. ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು. ಈ ದಿನವು ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿತ್ತು. Constitution came into effect. Our Constitution gives us rights like freedom, equality and ಸ್ವತಂತ್ರವಾದ ಮೇಲೆ ದೇಶದ ಆಡಳಿತ ನಡೆಸುವ ಬಗ್ಗೆ ಸರ್ಕಾರದ ರಚನೆ, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ವಿವರಿಸುವ ಸಂವಿಧಾನವನ್ನು ಡಾಕ್ಟರ್ B.R. ಅಂಬೇಡ್ಕರ್ ಶುಭಾಶಯ ಕೋರುತ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಹಿರಿಯರು, ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ದೇಶದೆಲ್ಲೆಡೆ ಇವತ್ತು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಗಣರಾಜ್ಯವಾದಂತಹ ಭಾರತ ದೇಶದ ಪ್ರಜೆಗಳಾಗಲು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಸುದಿನ ಇವತ್ತು. ಯಾಕಂತ ಹೇಳಿದ್ರೆ ಈ ದಿನದಂದು ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತತೆ, ಭ್ರಾತೃತ್ವಗಳಂತಹ ಮೌಲ್ಯಗಳುಳ್ಳ ಸಂವಿಧಾನ ಜಾರಿಗೆ ಬಂದಂತಹ ದಿನ. ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಲಕ್ಷ್ಮೀಶ್ ಇವರು ಧ್ವಜಾರೋಹಣವನ್ನು ಗೈದು ನಮ್ಮನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನಾಡಿದ್ದಾರೆ. ಅವರಿಗೆ ಉಭಯ ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ